ಈ ದಿನ ನಮ್ಮ ಮುರುಡಗಳ್ಳಿ ಗ್ರಾಮದ ಶ್ರೀ ಬಸವ ಸಂಗಮೇಶ್ವರ ವಿರಕ್ತ ಮಠ ಇದರ ಒಂದು ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜಾ ಕಾರ್ಯಕ್ರಮ ಇದಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಹರಗುರು ಚರಮೂರ್ತಿಗಳು ಮತ್ತು ಜಗದ್ಗುರು ಸುತ್ತೂರು ಸಂಸ್ಥಾನದ ವೀರಸಿಂಹಾಸನ ಸ್ವಾಮೀಜಿಯವರು ಮತ್ತು ಅನೇಕ 35ಕ್ಕೂ ಹೆಚ್ಚು ಸ್ವಾಮೀಜಿಗಳ ಉಪಸ್ಥಿತಿ ಇದ್ದು, ಹಾಗೆ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಜಿ ಡಿ ದೇವೇಗೌಡರು, ಹಾಗೆ ಸಂಸದರಾದಂಥ ಯದುವೀರ್ ಕೃಷ್ಣದತ್ತ ಒಡೆಯರವರು, ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂತಹ ಯತೀಂದ್ರ ಸಿದ್ದರಾಮಯ್ಯನವರಾಗ್ಬೋದು, ಹಾಗೆ ಕವೀಶ್ ಗೌಡರವರು, ಇವರೆಲ್ಲರ ಸಹ ಒಂದು ಅತಿಥಿಗಳಾಗಿ ಭಾಗವಹಿಸಿದರು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕ್ಷೇತ್ರದ ವೀರಶೈವ ಲಿಂಗಾಯತ ಮುಖಂಡರುಗಳಾದಂತಹ ಶ್ರೀ ರೂಪಾ ಲೋಕೇಶ್ರವರು ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೆ ಗುರುಸ್ವಾಮಿ ಅವರು, ಹಾಗೆ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂತಹ ಇನ್ಕಲ್ ಬಸವರಾಜರವರು, ಇನ್ನೂ ಅನೇಕ ಅತಿಥಿಗಳು, ಹಾಗೆ ಅನೇಕ ಅಕ್ಕಪಕ್ಕ ಗ್ರಾಮದ ಮುಖಂಡರುಗಳು, ಹಾಗೆ ಅನೇಕ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ನಮ್ಮ ಈ ಒಂದು ಮುರುಡಗಳ್ಳಿ ಗ್ರಾಮದ ಎಲ್ಲ ಸಮಸ್ತ ಜನ ಈ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಉಪಸ್ಥಿತ ಇರೋದ್ರ ಮೂಲಕ ಈ ಒಂದು ಮಠವನ್ನು ನಮ್ಮ ಗ್ರಾಮದಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಮುಂದಿನ ನಮ್ಮ ಗ್ರಾಮದ ಮತ್ತು ಅನೇಕ ಸುತ್ತಮುತ್ತಲ ಗ್ರಾಮಗಳಿಗೆ ಅನೇಕ ಶೈಕ್ಷಣಿಕ ಆಗ್ಬೋದು ಮತ್ತು ಧಾರ್ಮಿಕ ಆಗ್ಬೋದು ಚಟುವಟಿಕೆ ಕೇಂದ್ರವಾಗಿ ನಾವು ಅದನ್ನು ತಂದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಉತ್ತಮವಾಗಿ ಬೆಳವಣಿಗೆ ಹೊಂದಿ ಈ ಒಂದು ಮಠ ನಮ್ಮೆಲ್ಲ ಜನರಿಗೆ ಉಪಕಾರವಾಗಿ ಮತ್ತು ಸಹಯೋಗವಾಗಿ ನಿಲ್ಲುತ್ತೆ ಅನ್ನೋ ನಿಟ್ಟಿನಲ್ಲಿ ಭಕ್ತಾದಿಗಳ ಆಶಾಭಾವನೆಯೊಂದಿಗೆ ಈ ಒಂದು ಭೂಮಿ ಪೂಜೆ ನೆರವೇರಿದೆ. ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಹರಗುರು ಚರಮೂರ್ತಿಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಹೇಳ್ತಾ, ಹಾಗೆ ಅತಿಥಿಗಳಾಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ ನಮ್ಮ ಊರಿನ ವತಿಯಿಂದ ಮತ್ತು ಬಸವ ಸಂಗಮೇಶ್ವರ ವಿರಕ್ತ ಮಠದ ಪರವಾಗಿ ನನ್ನ ಒಂದು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅನೇಕ ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಭಕ್ತಾದಿಗಳು ಇಲ್ಲಿ ಸಂಘಟನೆಗೊಂಡಿದ್ದರು. ಹಾಗೆ 35ಕ್ಕೂ ಹೆಚ್ಚು ಹರಗುರು ಚರಮೂರ್ತಿಗಳು ಉಪಸ್ಥಿತರಿದ್ದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಅನೇಕ ಕ್ಷೇತ್ರದ ಶಾಸಕರುಗಳಾಗ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಗ್ಬೋದು, ಹಾಗೆ ಸುತ್ತಮುತ್ತಲ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಹಾಗೆ APMCಯ ಸದಸ್ಯರುಗಳು, ಹೀಗೆ ಅನೇಕ ಎಲ್ಲ ಗ್ರಾಮದ ಸುತ್ತಮುತ್ತಲ 10-15ಕ್ಕೂ ಹೆಚ್ಚು ಗ್ರಾಮಗಳ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಒಂದು ಭೂಮಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ.